ಜೆಡಿಎಸ್ ಪಕ್ಷದಿಂದ BL2 ಕಾರ್ಯಾಗಾರ ಆಯೋಜಿಸಲಾಗಿದ್ದು, ಕಾರ್ಯಕರ್ತರೇ ಪಕ್ಷದ ನಿಜವಾದ ಶಕ್ತಿ ಎಂದು ರಾಜ್ಯ ಮಾಧ್ಯಮ ವಕ್ತಾರ ಪ್ರದೀಪ್ ಕುಮಾರ್ ಹೇಳಿದರು. ನಗರದ ಸಾಲೇಶ್ವರ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಜೆಡಿಎಸ್ ಪಕ್ಷದ ತತ್ವ ಸಿದ್ಧಾಂತಗಳು ಅತ್ಯಂತ ಅಗತ್ಯವಂತ ತಿಳಿಸಿದರು. ಮುಂದಿನ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕಾರ್ಯಕರ್ತರು ಈಗಲಿಂದಲೇ ಸಜ್ಜಾಗಬೇಕಂತ ಕರೆ ನೀಡಿದರು. ಕುಮಾರಸ್ವಾಮಿ ಅವರ ಆಡಳಿತವೇ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರವಾಗಲಿದೆ ಅಂತ ಅಭಿಪ್ರಾಯಪಟ್ಟರು. ಪಕ್ಷದ ಸಂಘಟನೆ ಬಲಪಡಿಸಲು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಅಂತ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ್ಶಿವಣ್ಣವರು ಮಾತನಾಡಿ, ಕಳೆದ ಚುನಾವಣೆಯ ಸೋಲಿನ ಬಳಿಕವೂ ಪಕ್ಷ ಸಂಘಟನೆ ಇನ್ನಷ್ಟು ಬಲವಾಗಿದೆ ಅಂತ ಹೇಳಿದರು. BL2 ಕಾರ್ಯಾಗಾರವು ಕಾರ್ಯಕರ್ತರಿಗೆ ಮಾರ್ಗದರ್ಶಿಯಾಗಿದ್ದು, ಮುಂಬರುವ ಚುನಾವಣೆಯಲ್ಲಿ ಜಯ ಸಾಧಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ದುಡ್ಡಿನ ತೊಂದರೆ ಆಗಿದ್ರಿಂದ ಗೌಡ್ಶಿವ ಮಂಜು ಸಾಕಷ್ಟು ಕೋಟಿಗಳೇ ಖರ್ಚು ಮಾಡಿದೆಲ್ಲ ಕಾರ್ಯಕ್ರಮ ಮಾಡದ, ಈಗ ದುಡ್ಡು ಕೊಟ್ಟಿಲ್ಲ ಅಂತೇಳಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿದ್ರ ಪ್ರತಿಫಲವಾಗಿ ಮನೆಗೆ ಹಳ್ಳಿಗೆ ಆರೋಪ ಮಾಡಿದ್ರು. ಆದ್ರೂ ಸೋತ್ವಿ. ನಾನು ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಬರೀ 10% ಭಾಗ ನಾನು ಕೊಟ್ಟಿದ್ರೆ, ಜನರಿಗೆ ದುಡ್ಡು ಕೊಡದೆ ಹೋಗಿದ್ರು, ಜನರಿಗೆ ತಪ್ಪು ಮಾಹಿತಿ ಹಬ್ಬಿಸ್ದೇ ಹೋಗಿದ್ರಿ ಬೇರೆ ಪಕ್ಷದವರು. ನಾನು ಖಂಡಿತವಾಗ್ಲೂ 2ನೇ ಸ್ಥಾನ ಕೊಡಿದ್ದೆ ಅಥವಾ ಗೆಲ್ತಿದ್ದೆ, ಎಲ್ಲ ಮುಗಿಡಿದ್ದು. ಇವತ್ತು ದುಡ್ಡು ಮುಖ್ಯ ಅಲ್ಲ. ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿ ಜನ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು. ತಿರುಗ ನಾನು ಇಲೆಕ್ಷನ್ ಆದ್ಮೇಲೆ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಎಲ್ಲ ಬಹಿರಂಗವಾಗಿ ಪತ್ರಿಕೆಯ ಮುಂದೆ ನಾನು ಅಂತ ಕೆಲಸ ಮಾಡಿಲ್ಲ ಅಂತೇಳಿ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿದ್ದು ನೀವೆಲ್ಲ ಗೊತ್ತಿದೆ. ಇವತ್ತಿಗೆ ನಾನು ಈ ಮಾತಿಗಿಂತ ಏನಿಲ್ಲ. ನನ್ನ ಹುಟ್ಟಾಗಿಂದ ನನ್ನ ಸಾವಿನವರೆಗೂ ಯಾರಿಗೂ 1% ಅನ್ಯಾಯ ಮಾಡಿಲ್ಲ, ಅನ್ಯಾಯ ಮಾಡೋದಿಲ್ಲ, ಇಂದು ಮಾಡಿಲ್ಲ, ಮುಂದೆ ಮಾಡೋದಿಲ್ಲ. ಆದ್ರೆ ವಿಷಯ ಏನಂದ್ರೆ, ಅವತ್ತಿನ ಸಂದರ್ಭನ ಮುಂದೆ ವಿರೋಧ ಪಕ್ಷಗಳು ಪಡಿಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ ಮಾತ ಹೇಳಕ್ ಇಷ್ಟಪಡ್ತೀನಿ, ಯಾವತ್ತು ಸುಳ್ಳು ಹೇಳಿ ನೀವು ಓಟ್ ಹಾಕ್ಸಿರ್ಬೋದು. ಪದೇ ಸುಳ್ಳನ್ನು ಯಾರು ಜನ ನಮ್ಮ ರಾಣೆಂಬ ಜನ ನಂಬೋದಿಲ್ಲ. ಎಲ್ಲಿಂದ ಬೆಂಗಳೂರಿಂದ ಬಂದಂತರನ್ನ 300 ಕಿಲೋಮೀಟರ್ ದೂರ ಬಂದಂತರನ್ನ ಗೆಲ್ಲಿಸಿ ಕಳಿಸಿರ್ತಾರೆ. ಆದ್ರೆ ಜನ ನಮ್ಮನ್ನ 2 ಸಲ ಸೋಲಂತ ನಮ್ಮನ್ನ ಯಾವತ್ತು ಕೈ ಬಿಡಲ್ಲ ಅಂತೇಳಿ ಆ ನಂಬಿಕೆ ಮೇಲೆ ನಾನು ಕೂಡ ಮತ್ತೆ ಪುನಃ ಪ್ರತಿಯೊಂದು ಹಳ್ಳಿ ಒಳಗ ಕಾರ್ಯಕ್ರಮ ಮಾಡಿಕೊಳ್ತಾ ಏನೋ ಅತಿವೃಷ್ಟಿ ಮಳೆಯಾದಾಗ ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತೀವಿ, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಏನೋ ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ನಿಮಗೆ ವಿಷಯ ಗೊತ್ತಿರಲಿ, ನಾವು ಈ ರಾಜ್ಯದಲ್ಲಿ 4ನೇ ಸ್ಥಾನಕ್ಕಿದ್ದೇವೆ. ರಾಣೆ ವಿಧಾನಸಭಾ ಕ್ಷೇತ್ರ 4ನೇ ಸ್ಥಾನದಲ್ಲಿ ನಾವು ಮೆಂಬರ್ಶಿಪ್ ಮಾಡುವಲ್ಲಿ ಇದ್ದೇವೆ. ನಾವು ಮೆಂಬರ್ಶಿಪ್ ಮಾಡುವಾಗ ಏನು ಕಷ್ಟಪಟ್ಟಿದ್ದು ನಮ್ಮ ಎಲ್ಲ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಅವರ ಕಷ್ಟಪಟ್ಟರ ಪ್ರತಿಫಲವಾಗಿ ಇವತ್ತು ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿ ರಾಣೆ ವಿಧಾನಸಭಾ ಕ್ಷೇತ್ರ ಇದೆ. 1ನೇ ಕ್ಷೇತ್ರ ಗುರುಮಿಟ್ಟಿಕಲ್ಲು, 2ನೇ ಕ್ಷೇತ್ರ ರಾಮನಗರ, 3ನೇ ಕ್ಷೇತ್ರ ದೇವನಹಳ್ಳಿ, 4ನೇ ಕ್ಷೇತ್ರ ರಾಣೆಬೆನ್ನೂರು, 5ನೇ ಕ್ಷೇತ್ರ ಶ್ರೀರಂಗಪಟ್ಟಣ ಇದೆ. ಹೀಗೆ ಟಾಪ್ 5 ಅಂತೇಳಿ ನೇಮಕ ಮಾಡಿದರೆ ಅದರಲ್ಲಿ 4ನೇ ಸ್ಥಾನ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ. ನಾವು ಸಾಕಷ್ಟು ಹೋರಾಟ ಮಾಡಿಕೊಳ್ತಾ ಬಂದಿದ್ದೀವಿ. ಯಾವುದೇ ಸಂದರ್ಭದಲ್ಲಿ ಯಾರೇ ಕರೆದ್ರು ಕೂಡ ಹೋರಾಟಕ್ಕೆ ಹಿಂಜರಿದಲ್ಲ, ಎಲ್ಲಾದ್ರೂ ತುಮಕಿದ್ದೀವಿ. ಇವತ್ತು ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾವು, ನಗರಸಭೆ ಬರುತ್ತೆ. ಖಂಡಿತವಾಗಲೂ ಏನೋ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಒಳಗ ಭಾಗವಹಿಸಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ನಾವು ಶ್ರಮವಹಿಸಬೇಕು. ಇದು BL ಅಂದ್ರೆ ಮುಂದಿನ ಚುನಾವಣೆ ಕಾರ್ಯಕ್ರಮದಲ್ಲಿ ಒಂದು ದಿಕ್ಸೂಚಿ. ಮುಂದಿನ ಚುನಾವಣೆ ಮಾಡಲಿಕ್ಕೆ
ಈ ಕಾರ್ಯಕ್ರಮ ದಿಕ್ಸೂಚಿ ಅಂತ ಹೇಳುವ ಮುಖಾಂತರ ಇವತ್ತು ಹೆಚ್ಚಿಗೆ ಮಾತನಾಡಿದೆ. ಸಾಕಷ್ಟು ವಿಷಯಗಳಿದೆ ಮಾತಾಡಕ್ಕೆ. ಇವತ್ತು ನಮ್ಮ ಕಾರ್ಯಕರ್ತರ ಮುಖಂಡರು ಪ್ರತಿಯೊಂದು ಹಳ್ಳಿಯಿಂದ ಬಂದರೆ ತಾವೆಲ್ಲ ನಮ್ಮ ಗೆಲುವಿಗೆ ಸಾಕಷ್ಟು ಸಂಭವಿಸಿದೆ. ನಿಮ್ಮ ಋಣ ನಮ್ಮ ಮೇಲಿದೆ. ನಿಮ್ಮ ಋಣ ಖಂಡಿತವಾಗ್ಲೂ ಮುಂದಿನ ಅವಕಾಶ ಮಾಡಿಕೊಟ್ರೆ ಅಭಿವೃದ್ಧಿಯ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಮುಖಾಂತರ ನಿಮ್ಮ ಋಣವನ್ನು ತಿಳಿಸ್ತೇನೆ ಅಂತ ಹೇಳುವ ಮುಖಾಂತರ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಜೆಡಿಎಸ್. ರಾಣಿಬೆನ್ನೂರಿನ ನನ್ನೆಲ್ಲ ಸಹೋದರ ಸಹೋದರಿಯರೇ, ಇವತ್ತೇನು ನಾವು ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ BLA 2 ಕಾರ್ಯಾಗಾರವನ್ನ ಮಾಡ್ತಾ ಇದ್ದೀವಿ. ಇದಕ್ಕೂ ಮೊದಲು ನಮ್ಮ ಪಕ್ಷದ JDS ಪಕ್ಷದ ಭೀಷ್ಮ ಅಪ್ಪಾಜಿ ಶ್ರೀ ದೇವೇಗೌಡಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಮ್ಮ ಪಕ್ಷದ ಧರ್ಮರಾಯ ಕುಮಾರಣ್ಣನವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ರಾಣಿಬೆನ್ನೂರಿನ 1994ರ JDS MLA ಯಾರ್ಯಾರ ಗೊತ್ತಿದೆಯಾ? ಕಚ್ಚಗಿ ವೀರಣ್ಣನವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡಿ 2028ರ ಮುಂದಿನ MLA ಯಾರು ಮಾಡ್ತಿದ್ದೀರಲ್ಲ, ಯಾರು ಮಾಡಿದ್ರಿ? ಲೋಕಸಭಾ ಮಂಜಣ್ಣ. ನಾವು ಸಹ 2023ರ ಚುನಾವಣೆಯಲ್ಲಿ ಮಂಜಣ್ಣನವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಹಳ್ಳಿ ಹಳ್ಳಿಗೂ ಸಹ ಪಾದಯಾತ್ರೆಯನ್ನ ಮಾಡಿ ಅವರ ಜೊತೆ ಗ್ರಾಮ ವಾಸ್ತವ್ಯವನ್ನ ಮಾಡಿ ಕುಮಾರಣ್ಣನವರ ಕರೆತಂದು ರಾತ್ರಿ 3 ಗಂಟೆಯಲ್ಲಿ ಇದೇ ತಾಲೂಕಿನಲ್ಲಿ ನಾವು ಭಾಷಣವನ್ನ ಮಾಡಿಸಿದ್ವಿ. ಇವತ್ತು ನಿಮ್ಮ ಮುಂದೆ BLA ಕಾರ್ಯಾಗಾರ 2 ಇದರ ಬಗ್ಗೆ ಮಾತನಾಡಲಿಕ್ಕೆ ಬಂದಿರುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಏನಲ್ಲ. ಏನಿವತ್ತು ಪ್ರದೀಪ್ ಕುಮಾರ್ ಸರ್ ಇಲ್ಲಿ ಕೂತಿದ್ದಾರೆ, ನಮ್ಮ ಪಕ್ಷದ ನಿಷ್ಠಾವಂತ ಹಾಗೂ ಹಿರಿಯ
ನಿಮ್ಮ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆಯಲ್ಲಿ ವೋಟ್ ನಡೆದಿದೆ, ಆ ಚುನಾವಣೆಯಲ್ಲಿ ವೋಟ್ ನಡೆದಿರೋದು 1,93,020 ಜನ ಮತದಾರರು ವೋಟ್ ಮಾಡಿದ್ದಾರೆ ರಾಣಿಬೆನ್ನೂರು ತಾಲೂಕಲ್ಲಿ. ಆದ್ರೆ ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಇರೋದು 2,37,234 ವೋಟ್ ಇದೆ. ಹಾಗಾದ್ರೆ ಇನ್ನು 44,000 ಜನ ಇಲ್ಲಿ. ಆ 44,000 ಜನರನ್ನ ಏನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡುಹಿಡಿಯುವಂತ ಶಕ್ತಿ ಇದು. ಯಾವುದು BLA 2 ಕಾರ್ಯಾಗಾರ. ಆ 44,000 ಜನ ವೋಟ್ ಇದ್ದಿದ್ದಾರೆ. ಆ ವೋಟ್ ಅನ್ನ ಮಂಜಣ್ಣಗೆ ಹಾಕಿದ್ದಾರೆ. ಮಂಜಣ್ಣ MLA ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಮುಂಬರುವ ಚುನಾವಣೆಯಲ್ಲಿ ಒಂದೊಂದು ವೋಟ್ ಅನ್ನು ಸೋಸ್ತೀವಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ಪ್ರದೀಪಣ್ಣ ನಿಮಗೆ ವಿಸ್ತಾರವಾಗಿ ಹೇಳ್ತಾರೆ. 1 ಗಂಟೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ಯಾರು ಹೊರಗಡೆ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನಿಂದ ನಿಮ್ಗೆ ಒಂದು ಶಕ್ತಿ ಕೊಟ್ಟಿದ್ದೀವಿ. ಆ ಶಕ್ತಿಯನ್ನ ಮಂಜಣ್ಣಿಗೆ ದಾರಿಯಲ್ಲಿ ಆ ಯಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕುಮಾರಣ್ಣ ಪ್ರತಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ. ರಾಣಿಬೆನ್ನೂರು ಅಂತ ಹೇಳಿದ್ರೆ ಬದುಕನ್ನೇ ತನ್ನ ಜನತೆಗೋಸ್ಕರ ಇಟ್ಟು. ನಾನು ಕೊನೆಯಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಕರ್ನಾಟಕದಲ್ಲಿ ಪ್ರತಿಪಣ್ಣ ಈ ಅಪ್ಪುತ್ತರ ವಿವಾಹ ಕಾರ್ಯಕ್ರಮವನ್ನು ಉಚಿತ ಸರಳ ವಿವಾಹವನ್ನ ಮಾಡಿದಂತ ಒಬ್ಬನೇ ಒಬ್ಬ ಧರ್ಮರಾಯ ಈ ಕರ್ನಾಟಕದಲ್ಲಿ ಇಲ್ಲ. ಅಂತ ಧರ್ಮರಾಯ ಹೋಲಿಯನ್ನ ಕೊಟ್ಟು, ಚಿನ್ನದ ತಾಳಿಯನ್ನ ಕೊಟ್ಟು, ಸೀರೆ ಕೊಟ್ಟು, ಬಟ್ಟೆ ಕೊಟ್ಟು ಬಂದಂತ 1,52 ಲಕ್ಷದ ಜನರಿಗೂ ಊಟ ಹಾಕಿದ್ರು. ಅಂತ ಊಟಕ್ಕೆ ನೀವೆಲ್ಲ ಎಂಥ ವ್ಯಕ್ತಿನ ಗೆಲ್ಲಿಸ್ಬೇಕ್ರಿ? ಅದು ಬಿಟ್ಟು ಸೋಲಿಸ್ತೀರಿ ಅಂತ ಹೇಳಿದ್ರೆ ನಾಚಿಕೆ ಆಗಲ್ವ ನಮ್ಗೆಲ್ಲ? ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಮಂಜಣ್ಣ ನೀವು MLA ಮಾಡಲೇಬೇಕು. ನೀವು ಮಾಡುತ್ತಾದ್ರೆ ನಿಮ್ಮ ಮನೆಯ ಕೂಲಿ ಕಾರ್ಮಿಕರಾಗಿ ಮಂಜಣ್ಣ ದುಡಿತಾರೆ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೀವೆಲ್ಲರೂ ಕೂಡ ಮಂಜಣ್ಣನವರನ್ನ ಶಾಸಕರನ್ನಾಗಿ ಮಾಡಬೇಕು ಅಂದ್ರೆ ನೀವು ಅವ್ರ ಜೊತೆ ಗಟ್ಟಿಯಾಗಿ ಇರಬೇಕು ಅಂತ ಹೇಳಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಫಸ್ಟ್ ಪೇಜ್ ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ನೆಕ್ಸ್ಟ್ ಪೇಜ್ ಬನ್ನಿ. SIR ಅಂದರೆ ಏನು? ಇದೊಂದು ಪೇಜ್ ಮಿಸ್ ಆಗಿದೆ ನೋಡಿ. ಫಸ್ಟ್ ಪೇಜ್ ಮಾತ್ರ ಇದೆ ನೋಡಿ, ಅಲ್ಲಿ ಮಿಸ್ ಆಗದಾಗಲಿ. ಮತದಾರರ ಪಟ್ಟಿ ಪ್ರಜಾಪ್ರಭುತ್ವದ ಪ್ರತಿಯೊಂದು ಚುನಾವಣೆಯ ಮೂಲಾಧಾರವಾಗಿದೆ. ಇದು ಯಾರಿಗೆ ಮತದಾನ ಹಕ್ಕು ಇದೆ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ಚುನಾವಣಾ ಪ್ರಕ್ರಿಯೆಯ ನೈತಿಕತೆ ಮತ್ತು ಮಾನ್ಯತೆಯನ್ನು ನೇರವಾಗಿ ಪ್ರಭಾವಿಸುತ್ತದೆ. ಈ ಪಟ್ಟಿಯು ನಿಖರ, ಸಮಗ್ರ ಮತ್ತು ನವೀಕೃತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಭಾರತದ ಚುನಾವಣಾ ಆಯೋಗವು ನಿಯತಕಾಲಿಕವಾಗಿ ಭಾರತದ ಸಂವಿಧಾನದ 324ನೇ ವಿಧಿಯಿಂದ ಪಡೆದ ಅಧಿಕಾರಗಳ ಅಡಿಯಲ್ಲಿ ಇದನ್ನು ಪರಿಷ್ಕರಿಸುತ್ತದೆ. ಇದನ್ನು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ, 1960ರ ಮತದಾರ ನೋಂದಣಿ ನಿಯಮಗಳೊಂದಿಗೆ ಓದಲಾಗುತ್ತದೆ. ಅಂದ್ರೆ ಒಂದು ಕಾನೂನಿನ ಅಡಿಯಲ್ಲಿ ಈ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೀವಿ. ಯಾವುದೇ ಕಾನೂನಿಗೆ ವಿರುದ್ಧವಾದದಲ್ಲ, ಕಾನೂನಿನ ಚೌಕಟ್ಟಿನಲ್ಲಿ ಮತದಾರರ ಪರಿಷ್ಕರಣೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, SIR ಅಂದ್ರೆ ಏನು? ನೆಕ್ಸ್ಟ್ ಪೇಜ್ ಇದೆ ನೋಡಿ, 2ನೇ ಪೇಜ್. ನಿಮ್ಮ ಪೇಜ್ ಓಪನ್ ಮಾಡ್ಕೊಳ್ಳಿ, ಮಿಸ್ ಆಗಿದೆ. ಪೇಜ್ ಓಪನ್ ಮಾಡ್ಕೊಳ್ಳಿ. ಈ ಪರಿಷ್ಕರಣೆಯ ಮೂಲ ಉದ್ದೇಶ ಪಟ್ಟಿಯ ಶುದ್ಧೀಕರಣ ಇರ್ಲಿ. ಪಟ್ಟಿಯ ಶುದ್ಧೀಕರಣ ಏನಿದ್ರಲ್ಲಿ ಸತ್ತೋಗಿದ್ರು ಇದ್ದಾರೆ, ಮದುವೆ ಆದ ಹೆಣ್ಮಗಳು ಇದೆ, ಅಥವಾ 10 ವರ್ಷ ಹುಡುಗರು ಸೇರಿಸ್ಕೊಂಡಿರ್ತಾರೆ, ಅವನಿನ್ನು ಮತದಾರ ಹಕ್ಕನ್ನ ಹೊಂದಿಲ್ಲ ಅಂತವೂ ಇದ್ದಾರೆ ಈ ಪಟ್ಟಿಗೆ. ಅದು ಪಟ್ಟಿಯ ಶುದ್ಧೀಕರಣ. ಅರ್ಹ ನಾಗರಿಕರನ್ನು ಪಟ್ಟಿಯಲ್ಲಿ ಒಳಗೊಳಿಸುವುದು. ಯಾರು 18 ವರ್ಷ ತುಂಬಿರ್ತಾರೋ ಅವರನ್ನ ಪಟ್ಟಿಗೆ ಸೇರ್ತಾರೆ. ಏನಾಗಿರ್ತದೆ, ಗ್ರಾಮಾಂತರ ಪ್ರದೇಶದಲ್ಲಿ 18 ವರ್ಷ ಆದ ತಕ್ಷಣ ಸೇರಿಸ್ತಾರೆ, ಆದ್ರೆ ಸಿಟಿಗಳಲ್ಲಿ ಸೇರಿಸಲ್ಲ. ಯಾರು IT-BTಗಳಲ್ಲಿ ಇರ್ತಾರೆ, ಯಾರು ಈ ಕ್ವಾಶ್ ಜೀವನ ನಡೆಸ್ತಾರೆ, ಐಫೈ ಜೀವನ ನಡೆಸ್ತಾರೆ, ಅವ್ರೇನು ಓಟ್ ಹಾಕ್ಬೇಕು, ಬಂದು ನಾನೇನು ಸೇರಿಸ್ಕೋಬೇಕು ಅಂತ ಅವ್ರು ದಾವಂತಿಗೆ ಬಿಡಲ್ಲ. ಅವ್ರಿಗೆ ಇಷ್ಟ ಬಂದ್ರೆ ಸೇರಿಸ್ಕೊತಾರೆ, ಇಲ್ಲಾಂದ್ರೆ ಇಲ್ಲ. ಬೆಂಗಳೂರಲ್ಲಿ ನೀವು IT-BT ಕಂಪ್ನಿಯವರು ಅಥವಾ ಬೇರೆ ರಾಜ್ಯದಿಂದ ಬಂದವರು, ಅವ್ರು ಯಾರು ಅಥವಾ ಬಿಹಾರ ಕಡೆಯಿಂದ ಇದ್ರ ಕಡೆಯಿಂದ ಎಷ್ಟೋ ಜನ ಬಂದು ಸೇರ್ಕೊಂಡಿರ್ತಾರೆ. ಅಲ್ಲೂ ಸೇರಿಸ್ಕೊಂಡಿರ್ತಾರೆ, ಒಂದ್ ಕಡೆ ಸೇರಿಸ್ಕೊಂಡಿರ್ತಾರೆ, ಒಬ್ರು ಸೇರಿಸ್ಕೊಂಡಿಲ್ಲ. 2 ತರ ಇದೆ. ಸೇರಿಸ್ಕೊಳ್ಳದೆ ಇರೋರು ಇದ್ದಾರೆ, 2 ಕಡೆ ಸೇರಿಸ್ಕೊಂಡಿರೋರು ಇದ್ದಾರೆ. 18 ವರ್ಷ ತುಂಬಿದ ತಕ್ಷಣ ಅವರನ್ನ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸ್ತಕ್ಕ. ಫಾರ್ ಎಕ್ಸಾಂಪಲ್ ಅವ್ರು ನೋಡಿ, ಈ ರೋಡ್ ಸೈಡ್ ಅಲ್ಲಿ ಹೋದ್ರೆ ಈ ಬ್ರಿಡ್ಜ್ ಕೆಳಗಡೆ
ಅಂಡರ್ ಪಾಸ್ ಕೆಳಗಡೆ ಯಾವ ಖಾಲಿ ಸೈಟ್ ಕೆಳಗಡೆ ಸಾಟಿ ಖಾಲಿ ಸೈಟ್ನಲ್ಲಿ ಅವರೆಲ್ಲ ಮತದಾರ ಹಕ್ಕಿನ ಕೆಲವು ಕಡೆ ಕಳ್ಕೊಂಡಿರ್ತಾರೆ, ಅವ್ರು ಆಗ ಸೇರಿಸ್ಕೊಂಡೇ ಇರೋದು. ಅವರನ್ನ ಗುರುತಿಸಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳಿಸತಕ್ಕಂಥದ್ದು ವಂಚನೆಯನ್ನು ತಡೆಯುವುದು. ಈ ವಂಚನೆ ಅನ್ನೋದ್ರ ಬಗ್ಗೆ ರಾಣಿಬೆನ್ನೂರಲ್ಲೂ ಓಟ್ ಇರ್ತದೆ, ಕೆಲಸಕ್ಕೋಸ್ಕರ ಬೆಂಗಳೂರಿಗೆ ಹೋಗಿರ್ತಾರೆ, ಅಲ್ಲೂ ಓಟ್ ಇರ್ತದೆ. ಇನ್ನೊಬ್ಬರ ಕೆಲಸಕ್ಕೆ ಮುಂಬೈಗೆ ಹೋಗಿರ್ತಾರೆ, ಅಲ್ಲೂ ಇರುತ್ತೆ. ಇನ್ನೊಬ್ಬರ ದಾವಣಗೆರೆ ಕೆಲಸಕ್ಕೆ ಹೋಗಿರ್ತಾರೆ, ಅಲ್ಲೂ ಸೇರಿಸ್ಕೊಂಡಿರ್ತಾರೆ. ಈ ತರದ ನಕಲಿ ವಂಚನೆ ಇದೆ, ಅದನ್ನು